ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವೆದರ್ಗೆ ಸ್ಪೈಸಿ ಆ್ಯಂಡ್ ಹಾಟಾಗಿ ಕುಕ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಚಿಕನ್ ಬಿರಿಯಾನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾವು ಚಿಕನ್ನ ಮೆರಿನೇಟ್ ಮಾಡಬೇಕು. ಅದಕ್ಕೆ ವಾಶ್ ಮಾಡ್ಕೊಂಡಿರೋ ಅರ್ಧ kg ಚಿಕನ್ಗೆ 1 ಟೇಬಲ್ ಸ್ಪೂನ್ ಸಾಲ್ಟ್, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು 1 ಟೇಬಲ್ ಸ್ಪೂನ್ ಟರ್ಮರಿಕ್ ಹಾಕ್ಕೋಬೇಕು. ಮತ್ತು 1 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದ್ರಿಂದ ಚೆನ್ನಾಗಿ ನಮ್ಮ ಪೀಸಸ್ಸು ಟೇಸ್ಟಿಯಾಗಿರುತ್ತೆ. ಇದನ್ನು 30 ಮಿನಿಟ್ಸ್ ಮೆರಿನೇಟ್ ಮಾಡ್ಕೋಬೇಕು. ಬಿರಿಯಾನಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ 20 ml ಅಷ್ಟು ಆಯಿಲ್ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ 5 ಚಿಲ್ಲೀಸ್ ಹಾಕ್ಕೋಬೇಕು. ಪುದೀನ, ಕೊತ್ತಂಬರಿ ಮತ್ತು ಇದು ಮಲೆನಾಡು ಕಡೆ ಸಿಗುತ್ತೆ ಎಲೆ. ಟೇಸ್ಟ್ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನಾನು ನಾನ್ ವೆಜ್ಗಳಿಗೆ ಯಾವತ್ತೂ ಇದನ್ನು ಯೂಸ್ ಮಾಡ್ತೀನಿ. ಮೂರನ್ನು ವಾಶ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಸ್ಪೈಸಸ್ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು ಹೂವು ಮತ್ತು ಸ್ಟಾರ್ ಹೂವು. ಮಸಾಲೆ ಇವಾಗ ಸ್ವಲ್ಪ ಹಾಕ್ಕೋಬೇಕು. ನಾವು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಆಗಿರೋದು ಕೂಲ್ ಆದಮೇಲೆ ಮಿಕ್ಸರ್ಗೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಮಸಾಲ ರೆಡಿ ಇದೆ. ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ಗೆ 30 ml ಅಷ್ಟು ಆಯಿಲ್ ಹಾಕ್ಕೋಬೇಕು. ಒಂದು ಟೇಬಲ್ ಸ್ಪೂನ್ ಆಫ್ ತುಪ್ಪ ಹಾಕ್ಕೋಬೇಕು. ಬಿಸಿ ಆದಮೇಲೆ ಮತ್ತೆ ಸೇಮ್ ಸ್ಪೈಸಸ್ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು ಹೂವು ಮತ್ತು ಸ್ಟಾರ್. ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಮಲೆನಾಡಲ್ಲಿ ಸಿಗುವಂಥ ಎಲೆ ಇದು. ಟೇಸ್ಟ್ ಮತ್ತು ಸ್ಮೆಲ್ ಚೇಂಜ್ ಮಾಡಿಬಿಡುತ್ತೆ ಇದು ಬಿರಿಯಾನಿಗೆ. ಆಮೇಲೆ ಒಂದು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೋಬೇಕು. ಮತ್ತು ಸೇಮ್ ಅದನ್ನು ಫ್ರೈ ಆಗೋ ಥರ ಸಾಲ್ಟ್ ಮಾಡ್ಕೋಬೇಕು. ಈಗ ರೈಸ್ನ ತೊಳೆದಿಟ್ಕೊಬೇಕು. ಒಂದು ಮುಕ್ಕಾಲು ಗ್ಲಾಸ್ ರೈಸ್ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಸೋನಾ ಮಸೂರಿ, ಮುಕ್ಕಾಲು ಗ್ಲಾಸ್ ಬಾಸ್ಮತಿ ರೈಸ್ ಹಾಕ್ಕೊಂಡಿದ್ದೀನಿ. ಅದನ್ನು 3 ಟೈಮ್ಸ್ ರೈಸ್ನ ವಾಶ್ ಮಾಡಿ ಇಟ್ಕೊಬೇಕು, ನೆನೆಸಿ. ಈಗ ಮೆರಿನೇಟ್ ಆಗಿರೋ 1/2 kg ಚಿಕನ್ ಹಾಕ್ತಾಯಿದ್ದೀನಿ. ಆವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಈಗ 1 ಸ್ಪೂನ್ ಆಫ್ ರಾಕ್ ಸಾಲ್ಟ್ ಹಾಕಿದರೆ ಸಾಕು. ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಲಿಡ್ನ ಸ್ವಲ್ಪ ಮುಚ್ಚಿ ಅದು ಬೇಯೋಕ್ಕೆ ಬಿಡಬೇಕು. ಈಗ ಚಿಕನ್ 80% ಕುಕ್ ಆಗಿದೆ. ಅದಕ್ಕೆ ನಾವು ಆಗಲೇ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಬಿರಿಯಾನಿ ಪೌಡರ್. ಈ ಪೌಡರ್ನ ನಾನು ಹೇಗೆ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪೌಡರ್ ಹಾಕಿ 3 ಟೇಬಲ್ ಸ್ಪೂನ್ ಆಫ್ ಪೌಡರ್ ಹಾಕಬೇಕು. ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಫ್ರೈ ಆಗಿಬಿಡಬೇಕು. 5 ಮಿನಿಟ್ಸ್ ಅದು ಕುಕ್ ಆದಮೇಲೆ ಲೆಮನ್ ಜ್ಯೂಸ್ ಹಾಕಬೇಕು. ಅದಾದಮೇಲೆ ನಾವಾಗಲೇ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿ 1.25 ಗ್ಲಾಸ್ ರೈಸ್ಗೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕೋ ಥರ. ಬಾಸ್ಮತಿ ರೈಸ್ಗೆ ಅಷ್ಟೊಂದು ವಾಟರ್ ನೀಡಿರಲ್ಲ, ಸೊ 2.5 ಗ್ಲಾಸ್ ವಾಟರ್ ಹಾಕಿದರೆ ಸಾಕು. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮೇಲೆ ಕೊರಿಯಾಂಡರ್ ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಕ್ಕರ್ನ ಓಪನ್ ಮಾಡಿದ್ರೆ ನೋಡಿ ಹೇಗಿದೆ ಬಿಸಿ ಬಿಸಿ ಬಿರಿಯಾನಿ, ಹಾಟ್ ಆ್ಯಂಡ್ ಸ್ಪೈಸಿ. ವೆದರ್ಗೆ ಸೂಪರ್ ಆಗಿರುತ್ತೆ. ಎಂಜಾಯ್ ಯುವರ್ ಡಿಶ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.